ನಮಸ್ಕಾರ. ಇತಿಹಾಸದ ಪುಟಗಳಲ್ಲಿ ಮರೆಯಾದ ವೀರತ್ವದ ಕಥೆಗಳನ್ನು ಹುಡುಕುತ್ತಾ ಹೊರಟ ನಮಗೆ ಇಂದು ಕಂಡಿದ್ದು ಒಂದು ಅಚ್ಚರಿ ಮತ್ತು ಅಷ್ಟೇ ನೋವಿನ ಸಂಗತಿ. ಛತ್ರಪತಿ ಶಿವಾಜಿ ಮಹಾರಾಜರಿಂದಲೇ ಸಾವಿತ್ರಿ ಎಂಬ ಗೌರವಕ್ಕೆ ಪಾತ್ರಳಾದ ಕರ್ನಾಟಕದ ಹೆಮ್ಮೆಯ ವೀರನಾರಿ ಬೆಳವಡಿ ಮಲ್ಲಮ್ಮನವರ ಸಮಾಧಿ ಇಲ್ಲಿದೆ ಗೊತ್ತೇ? ನಾವು ಇಂದು ನಿಂತಿರುವುದು ಬೆಳವಡಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಸಿದ್ಧ ಸಮುದ್ರದಲ್ಲಿ. ಇಲ್ಲಿರುವ ಸುಮಾರು 350 ವರ್ಷಗಳಷ್ಟು ಹಳೆಯದಾದ ಈ ಬೃಹತ್ ಆಲದ ಮರದ ಕೆಳಗೆ ಮಲ್ಲಮ್ಮನವರು ಇಂದಿಗೂ ಶಾಶ್ವತವಾಗಿ ಮೌನವಾಗಿ ಮಲಗಿದ್ದಾರೆ. ಜೀವಂತವಿದ್ದಾಗ ಮಲ್ಲಮ್ಮನವರು ಪ್ರತಿ ವಾರ ಕುದುರೆಯನ್ನೇರಿ ತನ್ನ ಆರಾಧ್ಯ ದೈವ ಸಿದ್ದೇಶ್ವರನ ದರ್ಶನಕ್ಕೆ ಇಲ್ಲಿಗೆ ಬರುತ್ತಿದ್ದರು. ನಾನು ಮರಣ ಹೊಂದಿದ ನಂತರ ನನ್ನ ದೇಹವನ್ನ ಈ ಸಿದ್ದೇಶ್ವರ ಮಠದ ಪಕ್ಕದಲ್ಲಿ ಮಣ್ಣು ಮಾಡಬೇಕು ಎನ್ನುವುದು ಅವರ ಅಂತಿಮ ಆಸೆಯಾಗಿತ್ತು. ಅವರ ಇಚ್ಛೆಯಂತೆಯೇ ಇಲ್ಲಿ ಅವರ ಮಣ್ಣು ಮಾಡಿ ಅದರ ಮೇಲೆ ನೆಟ್ಟ ಆಲದ ಸಸಿ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಬರುವವರಿಗೆ ನೆರಳು ನೀಡುತ್ತಾ ಅಮ್ಮನ ಆಶೀರ್ವಾದದಂತೆ ಈ ಮರ ಹರಡಿಕೊಂಡಿದೆ. ನನ್ನೆಲ್ಲ ಪ್ರೀತಿಯ ವಿಸ್ಮಯ ಬೇಟೆ ಚಾನೆಲ್ನ ವೀಕ್ಷಕರಿಗೆ ದೊಡ್ಡ ನಮಸ್ಕಾರಗಳು. ನಾನಿವತ್ತು ಒಂದು ಅತಿಯಾದ ಅಮೂಲ್ಯವಾದ ಒಂದು ವ್ಯಕ್ತಿನ ನಾನು ಪರಿಚಯ ಮಾಡಕ್ ಬಂದಿದ್ದೀನಿ. ಅದು ಬೇರೆ ಯಾರು ಅಲ್ಲ, ಮಲ್ಲಮ್ಮನ ಬೆಳವಡಿಯಲ್ಲಿ ಮಲ್ಲಮ್ಮನ ಸಮಾಧಿಯನ್ನ ನಾನು ನಿಮ್ಗೆ ಇವತ್ತು ಪರಿಚಯ ಮಾಡ್ತಾ ಇದ್ದೀನಿ. ಮಲ್ಲಮ್ಮ ಹೇಗಿದ್ರು, ಮಲ್ಲಮ್ಮ ಎಲ್ಲಿ ಮಣ್ಣಾದ್ರು, ಮಲ್ಲಮ್ಮನ ಸಮಾಧಿ ಎಲ್ಲಿದೆ ಅಂತ ಕೇಳೋ ಪ್ರತಿಯೊಬ್ಬ ವೀಕ್ಷಕರಿಗೆ ಕೂಡ, ಪ್ರತಿಯೊಬ್ಬ ಮಲ್ಲಮ್ಮನ ಭಕ್ತರಿಗೆ ಕೂಡ, ಪ್ರತಿಯೊಬ್ಬ ದೇಶ ಪ್ರೇಮಿಗೂ ಕೂಡ ಈ ಸಮಾಧಿ ಸ್ಫೂರ್ತಿ ಆಗತ್ತೆ. ಬನ್ನಿ, ನಾನು ಇವತ್ತು ಮಲ್ಲಮ್ಮನ ಬೆಳವಡಿಯಿಂದ ಸುಮಾರು 2 ಕಿಲೋಮೀಟರ್ ದೂರ ಇರೋ ಸಿದ್ಧ ಸಮುದ್ರಕ್ಕೆ ಬಂದಿದ್ದೀನಿ. ಇಲ್ಲಿ ಮಲ್ಲಮ್ಮನ ಸಮಾಧಿ ಇದೆ. ಆ ಸಮಾಧಿ ಹೇಗಿದೆ, ಅದು ಶಿಥಿಲಗೊಂಡಿದೆಯಾ, ಅದು ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಆಯ್ತಾ, ಬನ್ನಿ ಹೋಗೋಣ. ಪ್ರಿಯ ವೀಕ್ಷಕರೇ, ಇದೇ ಮಲ್ಲಮ್ಮನ ಸಮಾಧಿ. ಮಲ್ಲಮ್ಮನನ್ನು ಈ ಆಲದ ಮರದ ಕೆಳಗಡೆ ಸಮಾಧಿ ಮಾಡಲ್ಪಟ್ಟಿದೆ. ಮಲ್ಲಮ್ಮನವರು ಅದ್ ನೋಡಿ, ಸ್ಮಾರಕ ಏನು ಮಾಡಿಲ್ಲ, ಇದೇ ಆ ಆಲದ ಮರ. ಆಯ್ತಾ, ಮೊದಲು ನಾವೆಲ್ಲರೂ ಕೂಡ ಮಲ್ಲಮ್ಮನ ಸಮಾಧಿಗೆ ನಮಸ್ಕರಿಸಿ ಮುಂದಕ್ಕೆ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಪುಣ್ಯಭೂಮಿ, ಪ್ರಿಯ ವೀಕ್ಷಕರೇ, ಇದೇ ಮಲ್ಲಮ್ಮನ ಆ ಸಮಾಧಿ. ಆ ಸಮಾಧಿಯಲ್ಲಿ ನಾನು ಯಾಕಿದ್ದೀನಿ ಅಂದ್ರೆ, ನಾನು ಯಾಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಇತಿಹಾಸದ ಕುರುಹುಗಳು ನಮ್ಗಿನ್ನು ಉಳಿಬೇಕು. ಇತಿಹಾಸ ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು. ಮಲ್ಲಮ್ಮ 17ನೇ ಶತಮಾನದಲ್ಲಿ ನಮ್ಮ ದೇಶಕ್ಕಾಗಿ 2,000 ಮಹಿಳಾ ಸೈನ್ಯವನ್ನ ಕಟ್ಟಿದ ಮೊದಲ ಸೈನ್ಯ ಕಟ್ಟಿದ ಆ ಮಹಿಳೆಯನ್ನ ಸಮಾಧಿನ ಈ ರೀತಿ ನೋಡೋಕೆ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಸರ್ಕಾರ ಕಣ್ಮುಚ್ಚಿ ಕೂತಿದೆಯೋ ಅದು ಬೇರೆ ಇನ್ನೇನಂತ ನಮಗೂ ಗೊತ್ತಾಗ್ತಾ ಇಲ್ಲ. ನಾನು ನಿನ್ನೆ ಇಡೀ ಬೆಳವಡಿ ಎಲ್ಲ ಸುತ್ತಾಡ್ಕೊಂಡ್ಬಂದೆ, ಒಂದು ಕುರುಹುಗಳಿಲ್ಲ ಮಲ್ಲಮ್ಮ ಅವ್ರದ್ದು. ಇದನ್ನಾದ್ರೂ ಉಳಿಸ್ಕೋಬೇಕು ನಾವು, ಅದು ಮೂಲತಃ ಬೆಳವಡಿನಲ್ಲಿದೆ. ಸೊ ಹಾಗಾಗಿ ಈ ವಿಡಿಯೋ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಪುಣ್ಯ ಭೂಮಿಗೆ ನಾನು ಬಂದಿದ್ದು ನನ್ನ ಒಂದು ಆಜನ್ಮದ ಪುಣ್ಯ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಮ್ಮ ದೇಶಕ್ಕಾಗಿ, ಕನ್ನಡಿಗರ ಹಕ್ಕಿಗಾಗಿ, ಆಯ್ತಾ, ಮರಾಠರೊಂದಿಗೆ ಯುದ್ಧಕ್ಕೆ ಇಳಿದಂತ ಮೊದಲ ಮಹಿಳೆ ವೀರರಾಣಿ ಮಲ್ಲಮ್ಮ. ಸೊ ಹಾಗಾಗಿ ಅವರಿಗೆ ನಾವೆಲ್ಲರೂ ಕೂಡ ಅಡಿಬಾಗೋಣ. ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಈ ಸ್ಮಾರಕಕ್ಕೆ ಒಂದು ಒಳ್ಳೆ ಅಡಿಗಲ್ಲ ಹಾಕೊಡ್ಲಿ. ಚೆನ್ನಾಗಿ ಅನೇಕ ಪ್ರವಾಸಿಗರು ಇಲ್ಲಿಗೆ ಬರಬೇಕು, ಮಲ್ಲಮ್ಮನಿಗೆ ಪೂಜೆ ಮಾಡೋಗ್ಬೇಕು ಅನ್ನುವಂತ ಒಂದು ಸಂಭ್ರಮ ಬರಬೇಕು ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ನೋವಾಗತ್ತೆ ಈ ತರ ಒಂದು ಸಮಾಧಿನ ನೋಡೋದಕ್ಕೆ. ಯಾಕಂದ್ರೆ ನಮ್ಗೆ ಈ ತರ ಸಮಾಧಿ ನೋಡ್ಬೇಕು ಅನ್ನೋದು ನಮ್ಗೆ ಬೇಜಾರು. ಎಲ್ಲಾ ಕಡೆ ಡೆವಲಪ್ಮೆಂಟ್ ಆಗ್ತಾ ಇದೆ, ರಾಯಣ್ಣ ಆಗ್ಲಿ ಒಳ್ಳೇದಲ್ವಾ, ಇದನ್ನು ಕೂಡ ಮಾಡಿ. ಸರ್ಕಾರ ಇದಕ್ಕೆ ಮೂಲ ಬಿಟ್ಟಿದ್ದೀರಾ? ಯಾಕಂದ್ರೆ ಇವ್ರೇನೋ ನಮ್ಮ ದೇಶಕ್ಕಾಗಿ ಏನೋ ಮಾಡ್ಲಿಲ್ವಾ, ಹೋರಾಟ ಮಾಡ್ಲಿಲ್ವಾ, ಬ್ರಿಟಿಷರ್ನ ಹೊತ್ತು ಓಡಿಸ್ಲಿಲ್ವಾ? ಇಂಥ ನಮ್ಮ ದೇಶಕ್ಕೆ ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಿಳೆಯರು, ಇವರನ್ನ ನಾವು ಕಾಪಾಡ್ಕೋಬೇಕು. ಸೊ ಹಾಗಾಗಿ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಆಯ್ತಾ, ದುರಂತವೆಂದರೆ ಇತಿಹಾಸದ ಇಂತಹ ಒಂದು ಮಹಾನ್ ಸಾಕ್ಷಿ ಇಂದು ಸರ್ಕಾರದ ಕಣ್ಣಿಗೆ ಕಾಣುತ್ತಿಲ್ಲ. ಯಾವುದೇ ಸೌಲಭ್ಯವಿಲ್ಲದೆ, ಸ್ಮಾರಕದ ಕಲ್ಪನೆಯೂ ಇಲ್ಲದೆ ಈ ಸಮಾಧಿ ಹಾಳುಕೊಂಪೆಯಂತಾಗಿದೆ. ಎಷ್ಟೋ ದೇಶ ಪ್ರೇಮಿಗಳು ಮಲ್ಲಮ್ಮನ ಸಮಾಧಿ ಇಲ್ಲಿದೆ ಎಂಬ ವಿಷಯವೇ ತಿಳಿದಿಲ್ಲ. ಇದು ಕೇವಲ ಮಣ್ಣಲ್ಲ, ಇದು ವೀರತ್ವದ ಭಂಡಾರ. ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ದೇಶ ಪ್ರೇಮಿಯು ಇಲ್ಲಿಗೆ ಬಂದು ಈ ಮಣ್ಣನ್ನು ಹಣೆಗೆ ಹಚ್ಚಿಕೊಳ್ಳಬೇಕಿದೆ. ಸರ್ಕಾರಕ್ಕೆ ಮತ್ತು ಜನತೆಗೆ ನನ್ನದೊಂದು ಕಳಕಳಿಯ ವಿನಂತಿ, ಈ ಜಾಗವನ್ನು ಪುನರ್ಜೀವಗೊಳಿಸಿ ಮಲ್ಲಮ್ಮನವರ ಶೌರ್ಯಕ್ಕೆ ತಕ್ಕಂತೆ ಒಂದು ಭವ್ಯ ಸ್ಮಾರಕ ನಿರ್ಮಾಣವಾಗಲಿ. ಆ ವೀರಮಾತೆಯ ಅಂತಿಮ ವಿಶ್ರಾಂತಿ ಧಾಮಕ್ಕೊಂದು ಗೌರವ ಸಿಗಲಿ. ಜೈ ಹಿಂದ್,
ಜೈ ಕರ್ನಾಟಕ ಮಾತೆ.